ಕರ್ನಾಟಕ ರಾಜ್ಯ ತೆಂಗಿನ ನಾರು ಅಭಿವೃದ್ಧಿ ನಿಗಮ ಮಂಡಳಿಗೆ ಇದೀಗ ಹಿರಿಯ ನಟರಾಗಿರ್ತಕ್ಕಂಥ ಸುರೇಶ್ ಹೆಬ್ಳೀಕರ್ ಅವರು ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಭೇಟಿ ಸಾಕಷ್ಟು ವಿಶೇಷ ಅಂತಲೇ ಹೇಳ್ಬೋದು. ತೆಂಗಿನ ನಾರು ಆಧಾರಿತ ಉತ್ಪನ್ನಗಳು ಪರಿಸರ ಸಂರಕ್ಷಣೆಯ ಜೊತೆಗೆ ಗ್ರಾಮೀಣ ಜನರ ಆರ್ಥಿಕ ಸಬಲೀಕರಣಕ್ಕೂ ಕೂಡ ಮಹತ್ವದ ಕೊಡುಗೆ ನೀಡುತ್ತೆ ಅಂತ ಹೇಳಿ ಹಿರಿಯರಾಗಿರ್ತಕ್ಕಂಥ ಪರಿಸರವಾದಿ ಹಾಗೆಯೇ ನಟ ಸುರೇಶ್ ಹೆಬ್ಳೀಕರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ತೆಂಗಿನ ನಾರು ಅಭಿವೃದ್ಧಿ ನಿಗಮಕ್ಕೆ ಭೇಟಿ ನೀಡಿರ್ತಕ್ಕಂಥ ಅವರು ವಿವಿಧ ಉತ್ಪನ್ನಗಳನ್ನು ವೀಕ್ಷಣೆ ಮಾಡಿರ್ತಕ್ಕಂತಹದ್ದು. ಸಾಮಾನ್ಯವಾಗಿ ತೆಂಗಿನ ನಾರಿನಿಂದ ಮ್ಯಾಟ್ಗಳು, ಡೋರ್ಮ್ಯಾಟ್ಗಳನ್ನು ಮಾತ್ರ ಮಾಡಲಾಗುತ್ತೆ. ಕಲ್ಪನೆ ಜನರಲ್ಲಿ ಇರ್ತಕ್ಕಂಥದ್ದು ಕೂಡ ಅದೇ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಈ ಒಂದು ನಿಗಮದಲ್ಲಿ ತೆಂಗಿನ ನಾರಿನಿಂದ ಕುರ್ಚಿ ಆಗಿರ್ಬೋದು, ಮೇಜ ಆಗಿರ್ಬೋದು, ಪ್ಯಾನಲಿಂಗ್ ವಸ್ತುಗಳಾಗಿರ್ಬೋದು, ಐಪ್ಯಾಡ್ ಹೋಲ್ಡರ್ಗಳಾಗಿರ್ಬೋದು, ಮೊಬೈಲ್ ಸ್ಟ್ಯಾಂಡ್ಗಳು, ಬುಟ್ಟಿಗಳು ಮತ್ತು ವರ್ಟಿಕಲ್ ಗಾರ್ಡನಿಂಗ್ ಸೇರಿದಂತೆ ಹಲವಾರು ಉತ್ಪನ್ನಗಳನ್ನು ಇದೀಗ ನಾವು ತಯಾರು ಮಾಡಲಾಗ್ತಾ ಇದೆ. ಇದೆಲ್ಲವೂ ಕೂಡ ನನಗೆ ಆಶ್ಚರ್ಯ ಮೂಡಿಸಿದೆ ಅನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂತಹದ್ದು ಸುರೇಶ್ ಹೆಬ್ಳೀಕರ್. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರತಕ್ಕಂತಹ ಗುಡ್ಡ ಕುಸಿತ ಸಮಸ್ಯೆಗೆ ಪರಿಹಾರವಾಗಿ ತೆಂಗಿನ ನಾರಿನಿಂದ ತಯಾರಿಸಲಾದಂತಹ ವಿಶೇಷ ಮ್ಯಾಟ್ಗಳನ್ನು ಬಳಸಲಾಗ್ತಾ ಇದೆ. ಈ ಒಂದು ಮ್ಯಾಟ್ಗಳಲ್ಲಿ ಬೀಜ ಬಿತ್ತೋದ್ರಿಂದಾಗಿ ಹುಲ್ಲು ಬೆಳೆದು ಮಣ್ಣನ್ನು ಗಟ್ಟಿಗೊಳಿಸುವ ಮೂಲಕ ಈ ಒಂದು ಭೂಕುಸಿತವನ್ನು ತಡೆಯೋದಕ್ಕೆ ನೆರವಾಗ್ತಾ ಇದೆ. ರಸ್ತೆ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಲ್ಲೂ ಕೂಡ ಈ ಒಂದು ತಂತ್ರಜ್ಞಾನ ಬಳಕೆಯಾಗ್ತಿರ್ತಕ್ಕಂಥದ್ದು ವಿಶೇಷ. ಈ ಬಗ್ಗೆ ಅಪಾರ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸುರೇಶ್ ಹೆಬ್ಳೀಕರ್. ದೇಶದ ಬಹುತೇಕ ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಕಾರ್ಪೊರೇಟ್ ವಲಯದಲ್ಲಿ ಉದ್ಯೋಗ ಕಲ್ಪಿಸ್ತಕ್ಕಂಥ ಸಾಧ್ಯ ಇಲ್ಲ. ಗ್ರಾಮೀಣ ಜನರಲ್ಲಿರ್ತಕ್ಕಂಥ ಸಾಂಪ್ರದಾಯಿಕ ಕೌಶಲ್ಯಗಳನ್ನು ಬಳಸಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ತೆಂಗಿನ ನಾರು ಅಭಿವೃದ್ಧಿ ನಿಗಮ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ತೆಂಗಿನ ನಾರು ಮತ್ತು ತೆಂಗಿನ ಚಿಪ್ಪುಗಳಿಂದ ತಯಾರಾಗ್ತಕ್ಕಂಥ ಉತ್ಪನ್ನಗಳು ಪ್ಲಾಸ್ಟಿಕ್, ಮರ ಮತ್ತು ಉಕ್ಕಿನ ಬಳಕೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಪರಿಸರ ಸ್ನೇಹಿ ಜೀವನ ಶೈಲಿಗೆ ಉತ್ತೇಜನವನ್ನು ನೀಡ್ತಾ ಇದೆ. ಇದರಿಂದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೂ ಕೂಡ ನೆರವಾಗುತ್ತೆ ಅನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಶಿವಪ್ರಕಾಶ್ ಅವರ ಪರಿಸರ ಮತ್ತು ಮಣ್ಣು ಕೃಷಿಯ ಕುರಿತಾದಂತಹ ಕಾಳಜಿ ಹಾಗೂ ದೂರದೃಷ್ಟಿಯ ಫಲವಾಗಿ ಈ ಒಂದು ಉತ್ಪನ್ನಗಳು ಸರ್ಕಾರ, ಕಾರ್ಪೊರೇಟ್ ವಲಯ ಮತ್ತು ಸಾರ್ವಜನಿಕರ ಒಂದು ಗಮನವನ್ನು ಸೆಳೀತಾ ಇದೆ ಹೀಗಂತೇಳಿ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಪರಿಸರ ಸ್ನೇಹಿ ಉತ್ಪನ್ನಗಳ ಬಳಕೆ ಹೆಚ್ಚಿಸುವಂತಹ ಮೂಲಕ ತೆಂಗಿನ ನಾರು ಆಧಾರಿತ ಉದ್ಯಮಗಳನ್ನು ಉತ್ತೇಜನ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈಜೋಡಿಸಬೇಕು. ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಈ ಒಂದು ಉತ್ಪನ್ನಗಳು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಹೊಸ ದಿಕ್ಕನ್ನು ತೋರಿಸ್ತಾ ಇದೆ ಅಂತೇಳಿ ಸುರೇಶ್ ಹೆಬ್ಳೀಕರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇತ್ತೀಚೆಗೆ ನಡೆದಂತಹ ಸಭೆಯೊಂದರಲ್ಲಿ ಭೇಟಿಯಾದಾಗ ಸುರೇಶ್ ಹೆಬ್ಳೀಕರ್ ಅವರು ನಮ್ಮ ಕಚೇರಿಯ ಕಾಯರ್ ಉತ್ಪನ್ನಗಳ ಬಗ್ಗೆ ಕೇಳಿ ತಿಳಿದುಕೊಂಡಿದ್ದರು. ಕಚೇರಿಯ ಬೋರ್ಡ್ ರೂಮ್ ಜೊತೆಗೆ ಟೇಬಲ್ ಮತ್ತು ಚೇರ್ಗಳನ್ನು ಕೊಬ್ಬರಿ ನಾರಿನಿಂದಲೇ ಕೂಡ ಮಾಡಲಾಗುತ್ತೆ ಎಂಬಂತಹ ವಿಷಯ ತಿಳಿದು ಅದನ್ನು ಖುದ್ದಾಗಿ ನೋಡಬೇಕು ಅಂತೇಳಿ ಅವರಾಗೆ ಕೂಡ ಫೋನ್ ಮಾಡಿ ಕಚೇರಿಗೆ ಆಗಮಿಸಿದ್ದು ಈಗ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ನಮಗೂ ಕೂಡ ಅವರ ಆಗಮನ ಸಾಕಷ್ಟು ಸಂತಸವನ್ನು ತಂದಿದೆ ಅಂತೇಳಿ ಈ ಶಿವಪ್ರಕಾಶ್ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾರಿನ ಅಭಿವೃದ್ಧಿ ನಿಗಮ ಏನಿದೆ ಇಷ್ಟೊಂದು ಕೆಲಸ ಮಾಡ್ತಾಯಿದೆ, ಇಷ್ಟೊಂದು ವಸ್ತುಗಳನ್ನು ನಿರ್ಮಾಣ ಮಾಡ್ತಿದೆ. ತೆಂಗಿನ ಫೈಬರಿಂದ ಬಂದಿದ್ದಂಥ ಅನೇಕ ಡೋರ್ ಮ್ಯಾಟಿಂದ ಹಿಡ್ಕೊಂಡು ಇವತ್ತು ಟೇಬಲ್ಲು, ಚೇರು, ಆಮೇಲೆ ವುಡನ್ ಪ್ಯಾನಲಿಂಗ್ ಮಾಡೋದು, ಆಫೀಸ್ ಒಳಗೆ ಪ್ಯಾನಲಿಂಗ್ ಮಾಡಿದ್ದೀವಿ ಎಲ್ಲನೂ. ಇಷ್ಟೆಲ್ಲ ವಸ್ತುಗಳನ್ನು ಮಾಡ್ತಿರೋದು ನಾನು ಫಸ್ಟ್ ಟೈಮ್ ಅಂತಂದರೆ ಗೊತ್ತು ನನಗೆ ಸಾಕಷ್ಟು ತೆಂಗಿನ ನಾರಿಂದ ಕೆಲವೊಂದು ಮ್ಯಾಟ್ಗಳು ಅವೆಲ್ಲ ಮಾಡ್ತಿದ್ದದ್ದು ಗೊತ್ತಿದ್ದು. ಬಟ್ ಆದರೆ ಇವತ್ತು ಇವನ್ನ ನೋಡಿ, ಸಣ್ಣ ಪುಟ್ಟ ಈಗ ಫೋನ್ ಇಡೋದಕ್ಕೆ ಇಂಥ ಒಂದು ಈ ಫೋನ್ ಮ್ಯಾಟ್ಗಳಾಗಲಿ, ಅಂದರೆ ಫೋನ್ ಪ್ಯಾಡರ್ಗಳಾಗಲಿ, ಆಮೇಲೆ ಬುಟ್ಟಿಗಳಾಗಲಿ, ವರ್ಟಿಕಲ್ ಗಾರ್ಡನಿಗೆ ಆಗಲಿ ಅನೇಕ ರೀತಿಯ, ಅಂದರೆ ಇವತ್ತು ಅಷ್ಟೇ ಅಲ್ಲದೆ ಇವತ್ತು ಈ ಮ್ಯಾಟ್ಗಳನ್ನು ಮಾಡಿದ್ದಾರೆ. ಆ ಮ್ಯಾಟ್ಗಳಲ್ಲಿ ತೂತುಗಳಿರ್ತವೆ. ಆ ತೂತೊಳಗೆ ನೀವು ಬೀಜ ಕಣನ್ನು ಹಾಕಿದರೆ ಲ್ಯಾಂಡ್ ಸ್ಲೈಡಿಂಗ್ ಅಂತ ಏನಾಗ್ತದೆ ಇವತ್ತು, ಅಂದರೆ ಏನು ಇವತ್ತು ಗುಡ್ಡಗಳು ಕುಸಿದು ಬೀಳ್ತಾ ಇದ್ದಾವೆ, ಅಲ್ಲಿ ಅದನ್ನು ಹಾಕಿದಾಗ ಕುಸಿದು ಬೀಳೋದಿಲ್ಲ. ಯಾಕಂತಂದರೆ ಅಲ್ಲಿ ಹುಲ್ಲು ಬೆಳೀತದೆ ಮತ್ತು ಹೆಚ್ಚು ಒಂಥರ ಗಟ್ಟಿ ಆಗುತ್ತೆ ಮಣ್ಣು. ಅದೇ ನಾವು ಸಿಮೆಂಟು, ಸ್ಟೀಲು ಅಂತಲ್ಲಿ ನಾವು ಯೂಸ್ ಮಾಡೋಕ್ಕಾಗಲ್ಲ. ರೋಡ್ನಲ್ಲಿ ಇವತ್ತು ಮ್ಯಾಟ್ಗಳನ್ನು ಹಾಕ್ಬೋದು. ರೋಡ್ನಲ್ಲಿ ಇವತ್ತು ಬಿಟುಮೆನ್ ಹಾಕ್ತೀವಿ, ಸ್ಯಾಂಡ್ ಹಾಕ್ತೀವಿ, ಅಥವಾ ಅನೇಕ ರೀತಿಯ ನಾವು ವಿಧಾನಗಳನ್ನು ಬಳಸಿ ಇವತ್ತು ನಮ್ಮ ಸಮಾಜವನ್ನು ಕಟ್ತಾ. ಈ ದಿನ ನಮ್ಮೊಂದಿಗೆ ಸುರೇಶ್ ಹೆಬ್ಳೀಕರ್ ಅವರು ಬಂದು ಅವರಾಗೆ ವಾಲಂಟ್ರಲ್ಲಿ ಫೋನ್ ಮಾಡಿದ್ರು ನನಗೆ. ನೀವು ಕಾಯರ್ ಪ್ರಾಡಕ್ಟ್ಸಿಂದ ಚೇಂಬರ್ಸ್ ಮಾಡಿದ್ದೀರಂತೆ, ಟೇಬಲ್ಲು, ಬೋರ್ಡ್ ರೂಮು, ಚೇರ್ಸು ಎಲ್ಲ ಕಾಯರಿಂದ ಮಾಡಿದ್ದೀರಂತೆ, ನಾನು ನೋಡಬೇಕು ಅಂತ ಈಗೆಲ್ಲ ಯಾವುದೋ ಒಂದು ಸಭೆಯಲ್ಲಿ ಸಿಕ್ಕಿದಾಗ ಹೇಳಿದರು. ಅವರಾಗಿ ಇವತ್ತು ಫೋನ್ ಮಾಡಿ
ಬರ್ತೀನಿ ಅಂದರು. ನಾವು ಎಲ್ಲ ಕೆಲಸ ಬಿಟ್ಟು ಅವ್ರು ರಿಸೀವ್ ಮಾಡಿಕೊಂಡು ಇವತ್ತು ಇದನ್ನೆಲ್ಲ ತೋರಿಸಿದ್ದೀವಿ. ಅವರು ತುಂಬ ಆಶ್ಚರ್ಯ ಆಯಿತು, ತುಂಬ ಸಂತೋಷಪಟ್ಟರು. ಇವತ್ತು ಅವರು ಈ ಟ್ರೇಸ್ ಆಗಲಿ, ಮಲ್ಚಿಂಗ್ ಶೀಟ್ ಆಗಲಿ, ಅದು ನಮ್ಮದು ಫೈರ್ ಕಾರ್ಪೊರೇಷನ್ನಿಂದ ಸ್ಪೆಷಲ್ ಆರ್ಡರ್ ಕೊಟ್ಟು ಮಾಡಿಸಿರೋಂಥ ಈ ಚೇರ್ಗಳು, ಇದನ್ನೆಲ್ಲ ನೋಡಿ ಅವ್ರು ತುಂಬ ಸಂತೋಷಪಟ್ಟು ಅವರ ಅಭಿಮಾನಿಗಳಿಗೆ ಇವತ್ತು ಕರೆ ಕೊಟ್ಟಿದ್ದಾರೆ. ಇಂಥ ಒಂದು ಪದಾರ್ಥಗಳು, ಇಂಥ ಉತ್ಪಾದನೆಗಳನ್ನು ನೀವು ದಿನನಿತ್ಯ ನಿಮ್ಮ ಬಳಕೆಗೆ ತಗೊಳ್ಳಿ. ಕಾಯರ್ಗೆ ನೀವು ಎಷ್ಟು ಉತ್ತೇಜನೆ ಕೊಡ್ತೀರೋ, ತೆಂಗಿನ ನಾರಿನ ಉತ್ಪಾದನೆಗಳಿಗೆ ಎಷ್ಟು ಉತ್ತೇಜನೆ ಕೊಡ್ತೀರೋ ಅಷ್ಟು ನೀವು ಮದರ್ ನೇಚರ್ಗೆ ಸೇವೆ ಮಾಡಿದಂಗಾಗುತ್ತೆ. ಎಕಾನಮಿಗೆ ಒಂದು ವ್ಯವಸ್ಥಿತವಾಗಿ ಒಂದು ಕಾಂಟ್ರಿಬ್ಯೂಟ್ ಮಾಡಿದಂಗಾಗುತ್ತೆ. ಹೆಣ್ಮಕ್ಳದ್ದು ಬದುಕು ಬಾಳು ಇಂಪ್ರೂವ್ ಮಾಡಿದಂಗಾಗುತ್ತೆ ಅಂತ ತುಂಬ ಅವರು ಸುಮಾರು ಹೊತ್ತು ಮಾತಾಡಿ ಎಲ್ಲರಿಗೂ ಒಂದು ಕರೆ